ಅದಕ್ಕೆ ಸುಖ ಅನ್ನೋದು ಬಾಳಿಗಿಲ್ಲ, ತನ್ನೊಳಗೆ ಐತಿ. ಅವ್ರು ತನ್ನನ್ನು ಯಾರು ಆಶ್ರಯಿಸ್ಕೊಂತಾರ ಅವರು ಸುಖದಿಂದ ಇರ್ತಾರ, ಅವರು ಯೋಗಿಗಳು. ಪ್ರತಿಯೊಬ್ಬರು ಇಚ್ಛೆನೂ ನಾವು ಯೋಗಿಗಳಾಗಬೇಕನ್ನೋ ಇಚ್ಛೆ ಐತಿ. ಆದ್ರೆ ನಾವು ಏನ್ ಮಾಡಾಕತ್ತೇವ ಅಂದ್ರೆ ಎಲ್ಲರೊಳಗೆ ಸಾಧನೆ ಮಾಡಾಕತ್ತೇವ ಅಂದ್ರೆ ಯೋಗತ್ವವನ್ನು ಆ ವಿಷಾದಿ ವಸ್ತುಗಳಲ್ಲಿ ನೋಡಾಕತ್ತೇವೆ. ಅದರಿಂದ ಯೋಗ ಆಗುವುದಿಲ್ಲ. ನನ್ನನ್ನು ನಾ ಹೊಂದಕ್ಕಾಗುವುದಿಲ್ಲ. ನನ್ನನ್ನು ನಾ ಹೊಂದುದ ಯೋಗ. ಎರಡು ವಸ್ತುಗಳು ಭಿನ್ನ ಭಿನ್ನ ಇಲ್ಲ. ಪರಮ ಜೀವಾತ್ಮ ಭಿನ್ನ ಇಲ್ಲವು. ಎರಡು ಒಂದೈತಿ. ಒಂದನ್ನುವಂತ ಅನುಭವ ಮಾಡ್ಕೋಬೇಕಾಗಿತ್ತು. ಈ ಜೀವಭಾವವನ್ನು ಕಳೆದ ಪರಮ ಭಾವದಾಗ ನೆಲೆಯಾಗಿರಬೇಕಾಗೈತಿ. ಅದಕ್ಕೆ ಅಡ್ಡಿ ಆಗ್ತಕ್ಕಂಥ ಈ ಏನು ಜೀವತ್ವವನ್ನ ತೆಗೆದಾಕ್ಬೇಕಾಗೈತಿ. ಹಂಗಾಗಿ ಯೋಗಕ್ಕೆ ಯೋಗಾಚರಣೆಯನ್ನು ಮಾಡ್ಬೇಕಾಗೈತಿ. ಇದನ್ನು ಪ್ರತಿದಿನ ಮಾಡ್ಬೇಕಾಗೈತಿ. ನಾವು ಪ್ರತಿ ಕ್ಷಣನು ಈ ಚಿಂತನೆ ಒಳಗೆ ತೊಡಗಿದಾಗ ಈ ಜೀವತ್ವವನ್ನು ಕಳ್ಕೊಂಡು ಪರಮ ಭಾವದಾಗ ನೆಲೆಯಾಗಿರ್ತೇವೆ. ಅವಾಗ ಸಾಕನ್ಸುವುದು, ಆ ಸುಖ ಸಾಕನ್ಸುವುದು. ವಿಷಯದಿಂದ ಹೊಂದತಕ್ಕಂಥ ಸುಖ ಏನನ್ಸುತ್ತೆ? ಸಾಕನ್ಸುತ್ತೆ. ಅದಕ್ಕೆ ರಾಗ ವಿಷಯ ಚಿಂತೆಯಾಗಿ ಜೀವ ಭೋಗ ಬಯಸಿಕೊಳ್ಳುವ ಸುಖವೇ ನಿಜ ಸುಖವೇ ಏಕಮುಖವಾಗಿರು ಎನ್ನುವುದು. ಒಂದ ರೀತಿಯಾಗಿರೋ ಈಗ ತೋರಿ ಆಗಬೇಡ ಅಂತ ಆ ಬೈಕಿಗೆ ಅನುಸಾರವಾಗಿ ಇಚ್ಛೆಗೆ ಅನುಸಾರವಾಗಿ ವಿಷಯ ವಸ್ತುಗಳು ದೊರಕಿದಾಗ ಅಲ್ಲಿ ಮನಸ್ಸು ಒಂದು ಕ್ಷಣ ನಿಂತಿರ್ತೈತಿ. ಸಾತ್ವಿಕವಾಗಿ ಬುದ್ಧಿ ಸಾತ್ವಿಕ ಆದಾಗ ಅಲ್ಲಿ ಮನಸ್ಸು ನಿಂತಂಗೆ ಅನಿಸ್ತೈತಿ. ಅಲ್ಲಿ ಸುಖ ಅನಿಸ್ತೈತಿ. ಬಹಳ ಇಚ್ಛೆ ಪಟ್ಕೊಂಡು ನೀವು ಬಹಳ ಇಚ್ಛೆ ಪಟ್ಕೊಂಡು ಹೋಳಿಗೆ ಮಾಡಿರಿ, ಅದನ್ನ ಉಣ್ಬೇಕಾದ್ರೆ ಏನ್ ಅನಿಸ್ತೈತಿ? ಒಂದನೇ ತುತ್ತಿಗೆ ಸಿಹಿ ಅನಿಸ್ತೈತಿ. ಎರಡನೇ ತುತ್ತಿಗೆ ಒಂದ್ ಸ್ವಲ್ಪ ಬ್ಯಾಸರಿಕೆ ಆಕೈತಿ. ಮೂರನೇ ತುತ್ತಿಗೆ ಬೈಕ್ ಅನ್ಸಕ್ ಚಾಲು ಮಾಡ್ತೈತಿ. ಮತ್ತೊಂದು ಬೇಗ ಅನ್ಸಕ್ ಚಾಲು ಮಾಡ್ತೈತಿ. ಅದಕ್ಕೆ ಉಪ್ಪಿನಕಾಯಿ ಕೇಳ್ತಾನ. ಹೌದಲ್ರಿ? ಎಲ್ಲಾ ವಿಷಯ ವಸ್ತುಗಳು ಹಂಗದಾವ. ಕಣ್ಣಿಂದು ಹಂಗೈತಿ, ಕಿವಿ ಇದನ್ನ ಹಂಗಿದಾವ. ಕಣ್ಣಿಂದು ಕೂಡ ಹಂಗೈತಿ, ಕಿವಿದು ಕೂಡ ಹಂಗೈತಿ, ಚರ್ಮದ್ದು ಕೂಡ ಹಂಗೈತಿ. ಎಲ್ಲಾ ಜ್ಞಾನೇಂದ್ರಿಯಗಳ ವಿಷಯ ವಸ್ತುಗಳ ಸಂಪರ್ಕ ಏನೈತಿ ಅಂದ್ರೆ ಬೇಸರಿಕೆ ಉಂಟು ಮಾಡ್ತೈತಿ. ಸಾಕನಿಸ್ತೈತಿ, ವೈಕ್ ಅನಿಸ್ತೈತಿ ನಮಗೆ. ಅವು ಎಲ್ಲ ಸಾವುಕವು ಅಂತ ಹೇಳ್ತಾರೆ. ಅದು ಸವಿಲಾದ ಬೇರೊಂದು ಬೇಕೇನಿರ್ತದೆ. ನಿನ್ನೊಳಗಿರತಕ್ಕಂತ ಸುಖವನ್ನು ನೀ ಅನುಭವಿಸಬೇಕಾಗೈತಿ. ಅದಕ್ಕೆ ನೀ ಚಿಂತನೆ ಮಾಡು, ಚಿಂತೆಯನ್ನು ಬಿಡು. ಚಿಂತೆ ಯಾಕೈತಿ ಅಂದ್ರೆ ವಿಷಯದ ಮೇಲಿನ ಪ್ರೇಮ. ವಿಷಯದ ಮೇಲಿನ ಪ್ರೇಮ ಏನ್ ಮಾಡಾಕತ್ತೈತಿ ಅಂದ್ರೆ ಚಿಂತೆ ಮಾಡಾಕತ್ತೈತಿ. ನಮಗೆ ವಿಷಯದೊಳಗೆ ಸುಖ ಐತೆ ಅಂತ ತಿಳ್ಕೊಂಡ್ಬಿಟ್ಟೇವ್ ನಾವು. ವಿಷಯದೊಳಗೆ ಸುಖ ಕಂಡವ್ರು ಯಾರು? ವಿಷಯದೊಳಗೆ ಸುಖವನ್ನು ಹೊಂದಿ ಮುಕ್ತಿ ಹೊಂದಿದವ್ರು ಯಾರು? ಯಾರು ಇಲ್ಲ. ಬಂಧನ ಅದರಿಂದ ಜನ್ಮ ಅನೇಕವನ್ನಕ್ಕೆ ಭಾವಗಳಲ್ಲಿ. ಅದಕ್ಕೆ ಅನಿಮಿತ್ತ ವೈರಿಗಳಿಂದ ಕಾಮಾದಿಗಳಿಗಾಗಿ ಕಾಮ, ಕ್ರೋಧ, ಮೋಹ, ಮದ, ಮತ್ಸರ, ಲೋಭ ಎಂಬತಕ್ಕಂಥ ಈ ಅರ್ಷಟ್ ವರ್ಗಕ್ಕಾಗಿ ತನ್ನ ಅನೇಕವನ್ನಕ್ಕೆ ಭಾವಗಳಲ್ಲಿ ಎಷ್ಟು ಏನೋ ಜೀವರಾಶಿಗಳಲ್ಲಿ ಹುಟ್ಟುತ್ತಾರೆ. ಯಾಕಂದ್ರೆ ಅವ್ರಿಗೆ ಹೇಳಿದ್ರೆ ಬರೇ 84 ಲಕ್ಷ ಜೀವರಾಶಿ ಅಲ್ಲ, ನಿಜವಾಗ್ಲೂ ಹೇಳಿದ್ರೆ ದರೆಯವನ್ನೆಲ್ಲವನ್ನ ಕಣ್ಣಿಟ್ಟು ನೋಡಿ ಮಾಡಲು ಪರಮಾಣುಗಳಲ್ಲಿ ಅನಿಷ್ಟ ದೇಹಗಳನ್ನ ಒಂದೊಂದು ಜೀವ ಬಸರೊಳ ಕೊಟ್ಟು ಮತ್ತೆ ನೀ ಹತ್ತ ತಿರುಗರಂತೆ ರಚಿಸದೆ ಮಾನವ. ಒಂದ್ ಸಣ್ಣ ಕಲ್ಲ ಕೂತಿ ಪುಡಿ ಮಾಡಿದ್ರೆ ಎಳ್ಸಕ್ ಬದಲಾದಷ್ಟು ಅಸಂಖ್ಯಾತ ಅಣುಗಳಾಗ್ತವು. ಇನ್ನ ಈ ಭೂಮಿನ ಕೂತಿ ಪುಡಿ ಮಾಡಿದ್ರೆ ಎಷ್ಟು ಕಣಗಳಾಗ್ತವೋ ಏನು ಹೇಳಕ್ ಬರೋದು. ಒಂದು ಕಣ ಅಂದ್ರೆ ಎಷ್ಟು ಸೂಕ್ಷ್ಮ ಐತಿ. 10 ಜೀವರಾಶಿಗಳಲ್ಲಿ ಹುಟ್ಟುತ್ತಾ ಬಂದವರು ಎದಕ್ಕಾಗಿ? ಈ ಅನಿಮಿತ್ತ ವೈರಿಗಳಿಂದ ಕಾಮಾದಿಗಳಿಗಾಗಿ. ಯಾವಾಗ ಬರ್ತಾವು ಹೇಳಕ್ ಬರುದಿಲ್ಲ.
ಕಾಮ ಯಾವಾಗ ಉತ್ಪನ್ನ ಆಕೈತೋ, ಕ್ರೋಧ ಯಾವಾಗ ಬರ್ತೈತೋ, ಮೋಹ ಯಾವಾಗ ಆಕೈತಿ ಹೇಳಕ್ ಬರುದಿಲ್ಲ. ಹೇಳಿ ಕೇಳಿ ಬರು ಬೀಗರಲ್ಲು ಹೇಳಲ್ಲನ ಬಂದ್ಬಿಡ್ತಾವು. ಅನಿಮಿತ್ತ ವೈರಿಗಳು, ಹೊರಗಿನ ವೈರಿಗಳು ಬಾಳ ಅಂದ್ರೆ ಈ ಶರೀರಕ್ಕೆ ನೋವನ್ನು ಉಂಟು ಮಾಡ್ತಾವು. ಆ ಒಳಗೆ ಬರ್ತಕ್ಕಂತ ಕಾಮಾದಿಗಳು ಏನ್ ಮಾಡ್ತಾವ ಅಂದ್ರೆ ಜನ್ಮಾಂತರಕ್ಕೆ ಏನ್ ಮಾಡ್ತಾವ. ಅದಕ್ಕೆ ಅವನು ಕಳ್ಕೋಬೇಕಾಗೈತಿ. ಮನುಷ್ಯ ಜನಕ್ಕೆ ಬಂದ್ಮೇಲೆ ಅವನು ಕಳ್ಕೊಂಡಾಗ ಯೋಗಿಗಳಾಗ್ತೇವ ನಾವು. ಯೋಗಿಗಳಾಗೋದು ಅವಶ್ಯ ಐತಿ. ಯಾಕಂದ್ರೆ ಇದ್ರೊಳಗೆ ನಾನು ಯಾವ್ದೇನು ಅಂತ ವಿಚಾರ ಮಾಡಕ್ ಹೋಗ್ಬೇಕಾಯ್ತಿ. ನಾನು ನಿಮಗೆ ನೆನಪು ನಾಳೆ ನಾನು ವಿಚಾರ ಮಾಡ್ಕೊಂಡ್ರೆ ನಾನು ಈ ಮೂರು ರೋಗಗಳಲ್ಲ ನಿನ್ನೆನೂ ಇದ್ದೆ, ನಾಳೆನೂ ಇರ್ತೇನೆ, ಇವತ್ತೂ ಇರ್ತೇನಲ್ಲ ಅಂತ ತಿಳ್ಕೊಂಡು ನಾನು ಯಾರು ಅನ್ನೋದನ್ನು ಕಲ್ತ್ಕೋಬೇಕಾಗೈತಿ. ಈ ಶರೀರ ಮ್ಯಾಲಿನ ಮೋಹವನ್ನು ಕಲ್ತ್ಕೋಬೇಕಾಗೈತಿ. ನಾವು ಕಳ್ಕೊಳ್ಳೋದು ಹಂಗೆ ಇರುವಾಗ ಕಾಲ ಕಳೆದಿರೋ ಅಂದ್ರೆ ಮತ್ತೆ ಏನು ಎಷ್ಟು ಹೋಗ್ತೀವಿ ಜನ್ಮ ಎತ್ತಬೇಕು. ಅದಕ್ಕೆ ಚಿಂತಿಸಲು ನೀ ಸುಖ ದುಃಖದ ಎಡೆಯಿಂದ ಬೆಳಕಲೆ ಜೀವನೇ. ಚಿಂತೆ ಮಾಡಕ್ ಹೋಗೋಣ. ಇದು ಪ್ರಾರಬ್ಧದ ವರ್ಷ ಬರ್ತೈತಿ ವಾಕ್ಯತೆ. ಇದಕ್ಕೆ ಯಾಕೆ ನೀನ್ ಚಿಂತೆ ಮಾಡ್ತೀವಿ? ಬಾರದು ಬಪ್ಪದು ಬಪ್ಪದು ತಪ್ಪದು ಬರುದಾದ ಬರುದಂತದ್ದು ಉಣ್ಣಬೇಕು. ಹೌದಲ್ರಿ? ಉಣ್ಣಲ್ಲ, ಬೇರೆ ದಾರಿನ ಇಲ್ಲ. ಉಣ್ಣಬೇಕು, ಬರ್ತದ್ದು ಉಣ್ಣಬೇಕು. ಎಡಿ ಒಳಗೆ ತಯಾರಿ ಮಾಡ್ಕೊಂಡು ಬಂದ್ಬಿಟ್ಟೆವು, ಅಡಿಗೆ ಸಿದ್ಧ ಮಾಡ್ಕೊಂಡು ಬಡದು ಬಂದ್ಬಿಟ್ಟೆವು. ಅದನ್ನ ಬಿಡ್ತೇನಂದ್ರು ಅದು ಒಂದು ಪಾಪ. ಉಂಡ್ರೆ ಅದನ್ನ ತಿಂಡಿ ಹಚ್ಕೋಬೇಡ, ಮುಂದೆ ಅದನ್ನ ತಿಂಡಿ ಹಚ್ಕೋಬೇಡ. ನೀಡಕೊಂಡು ಬಿಟ್ಟು ಅದನ್ನ ತಯಾರಿ ಮಾಡ್ಕೊಂಡು ಬಂದ್ಬಿಟ್ಟು ಈಗ ಅಡಿಗೆ ಮಾಡ್ಕೊಂಡು ಅದನ್ನ ಬಳಸ್ಕೊಂಡು ಉಣ್ಣಾಕ ತಯಾರಾಗಿ ಬಂದು ನಾನು ಮತ್ತೆ ಚಿಂತೆ ಮಾಡ್ತೇವೆ. ಬಾವಿಗೆ ಬಾರದು ಬಪ್ಪದು ಬಪ್ಪದು ತಪ್ಪದು ಅಂತ ಬರಲ್ಲ. ಬಂದದ್ದನ್ನ ಉಣ್ಣ ಆದ್ರೆ ಅದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗೋಣ. ನಾವು ಚಿಂತೆ ಮಾಡ್ತೇವೆ. ಬಂತಲ್ಪ ನನಗೆ ಬಂತಲ್ಪ, ನನಗ ಆತಲ್ಪ. ಅವು ಏನು ಹೇಗೆ ಬರ್ತಾವ? ಅವು ರುಚಿಗಳು ಏನನ್ನು ಬಿಟ್ಟು ಓಡಿ ಹೋದವು, ತೊಲಗಿದವೆ. ಆ ರೋಗ ಬರ್ಲಾರ್ದಂಗೆ ಆಗೇಕ ಈ ಭೂಮಿ ಬಿಟ್ಟು ಓಡೋಗಿತ್ತು. ಕರ್ಮ ರಚನೆ ಯಮನ ಭಟ್ರು ನೀ ಇಷ್ಟೆಲ್ಲ ದೋಲಿತ ಕರ್ಮಗಳನ್ನು ಮಾಡಕತ್ತಿಲ್ಲ, ಕರ್ಮೆ ಐತಿ ಅವ್ರಿಗೆ. ಸಾಕಪ್ಪ ನಮ್ಗೆ ಒಂದು ದಿನ ಇದು ಮಾಡ, ನಾಳೆ ಬೇಕಾದ್ರೆ ಬರ್ತೇನೆ, ಮುಂದಿನ ವರ್ಷ ಬರ್ತೇನೆ ಅಂತ ಕೇಳ್ತಾರ. ಅವ್ರು ಕರ್ಮ ಐತಿ ಅವ್ರಿಗೆ. ಯಮನ ಭಟ್ರು ಮರವೇ ಚಿತ್ರಗುಪ್ತರಿಗೆ ಇಷ್ಟೆಲ್ಲ ದುರಿತ ಕರ್ಮಗಳನ್ನು ಮಾಡ್ಕೊಂತ ನಾವು ಏನ್ ಮಾಡಾಕತ್ತೇವೆ? ಸುಖ ಹೊಂದಬೇಕು ಅಂತ ನಾವು ನೆಚ್ಚವು. ವಿಹಿತ ರೀತಿಯಿಂದಲ್ಲ ನಿಷಿದ್ಧ ರೀತಿಯ ಕರ್ಮಗಳನ್ನು ಮಾಡಿ ಸುಖ ಹೊಂದಬೇಕಂತ ಪ್ರಯತ್ನ ಮಾಡಾಕತ್ತೇವೆ. ಸುಖ ಸಿಕ್ಕೈತೇನೋ? ಅದಕ್ಕೆ ಹೇಳ್ತಾರ ಅವರು, ನಿನಗೆ ಯಮನ ಭಟ್ರಿಗೆ ಕರ್ಮ ಐತೆ ಮೇಲೆ ರುಚಿಗಳ ಬದಲಾವಣೆ ಮಾಡ್ಕೊಂಡೈತೆ. ಈ ಭೂಮಿ ಬಿಟ್ಟ ಓಡಿಗ್ಯಾವ ಹೆಂಗ ಮರಿವೆ ಚಿತ್ರಗುಪ್ತರಿಗೆ. ನಿಮ್ಮ ಚಿತ್ರಕ್ಕೆ ಮರಿವಾಗೈತೆ ನಾವು ವಿಚಾರ ಮಾಡಿ ನೋಡಿದ್ರೆ ಕಳ್ಳನ ಜೀವ ಹುಳುಗ ಅಂತ ನಾನು ಏನ್ ಮಾಡೇನೆ ಅನ್ನೋದು ನನ್ನ ಮನಸ್ಸಿಗೆ ಖಾತ್ರಿ ಐತಿ. ಎಲ್ಲ ಚಿತ್ತ ನೆನಪಿಟ್ಕೊಳ್ಳಕ್ಕೆ ದಾಖಲೆ ಮಾಡಿರ್ತದ. ಪ್ರತಿ ಕ್ಷಣನೂ ಬರೆ ಆಗತ್ತೈತಿ. ನಾ ಏನೇನ್ ಮಾಡ್ತೀನಿ, ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಯಾವ ದೋಷಿಗಳನ್ನ ಮಾಡ್ತೀನಿ, ಯಾವ ಕರ್ಮಗಳನ್ನ, ದುರಿತ ಕರ್ಮಗಳನ್ನ ಮಾಡ್ತೀನಿ, ಒಳ್ಳೆ ಕರ್ಮಗಳನ್ನು ಮಾಡ್ತೀನಿ ಅನ್ನೋದು ದಾಖಲೆ ಮಾಡ್ಕೊಂತ ನಾವು ಅಂದಿದ್ದೇವೆ. ಆದ್ರೂ ಕೂಡ ನಮಗೆ ಅಷ್ಟಿಲ್ಲ. ಅದಕ್ಕೆ ವಿಚಾರ ಮಾಡು. ಒಂದರಿಂದ 11 ಕೋಟಿ ಬಂದು ಬಾಂಧರಿಸಿದ್ರೆ ಎಷ್ಟು ಒಂದ ಚಿಂತೆ ಬರ್ತೇನೆ ಒಳಗೆ ಎಷ್ಟು ಬರ್ತಾವ. ಹಂಗ ಅಸಂಖ್ಯಾತ ಚಿಂತೆಗಳು ಅವ್ನು ತಡೆಯಕ್ಕೆ ಆಗುದಿಲ್ಲ. ಅದಕ್ಕೆ ನೀ ಅದ್ರ ಕಡೆ ಚಿಂತೆ ಮಾಡಕ್ ಹೋಗಲ್ಲ. ವಿಷಯದ ಚಿಂತೆ ಮಾಡಬೇಡ. ವಿಷಯದ ಚಿಂತೆಯನ್ನು ಬಿಟ್ಟು ಸ್ವರೂಪದ ಚಿಂತನೆಯನ್ನು ಮಾಡು. ಸ್ವರೂಪದ ಚಿಂತನೆಯನ್ನು ಮಾಡಿದ್ರೆ ನಿಮಗೆ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿ. ನೀ ಏನ್ ಮಾಡಾಕತ್ತಿ? ವಿಚಾರ ಮಾಡಿ. ಅದಕ್ಕೆ ಸಂಘ ಮಾಡು. ಯಾವ ಸಂಘ? ಉತ್ತಮ ಸಂಘವನ್ನು ಮಾಡು.
ಸಂಗತನಾಗಿ ಕೇಳಿದ ಉತ್ತರದ ಇಂಗಿತವನ್ನು ಅರಿತು ನಡೆಯುವವನೇ ಬಲ್ಲವ ಅಂತ. ಬಲ್ಲವರು ಯಾರು ಅಂದ್ರೆ ಸಂಘದೊಳಗೆ ಉತ್ತಮ ಸಂಘದೊಳಗೆ ಬಂದ್ಮೇಲೆ ಅಲ್ಲಿ ಬಂದಂತ ವಿಚಾರಕ್ಕನುಸಾರವಾಗಿ ಆಚರಣೆ ತಂದ್ರೆ ಅವ ಬಲ್ಲವ. ನಾವು ಆಚರಣೆ ತರಲಿಲ್ಲ ಅಂದ್ರೆ ಶ್ರೀ ಗುರು ವಚನ ಉಪದೇಶವನ್ನು ಆಲಿಸಿದಾಗಲೇ ಹೌದು ನರರಿಗೆ ಮುಕುತಿ ಅಲ್ಲದ ಆಲಿಸಿ ಆಚರಿಸಿದಾಗ ಹೌದು ನರರಿಗೆ ಮುಕುತಿ. ಆಚರಿಸುವಂತ ಕ್ರಮ ಹೇಳಿದವರು ಬರೇ ಆಲಿಸಿದಾಗ ಆಗುವುದಿಲ್ಲ, ಕೇಳಿದ ಉಪದೇಶ ಕೇಳಿದ ತಕ್ಷಣ ಆಗುವುದಿಲ್ಲ, ಆಚರಣೆ ತಂದಾಗತೈತಿ. ದುರಿತ ಕರ್ಮವನ್ನು ಒಲ್ಲದಿರು ಪುಣ್ಯವನ್ನೇ ಮಾಡುವ ಅಂತ ಹೇಳಿದವರು. ನಾವು ಪುಣ್ಯ ಮಾಡಬೇಕಾದ್ರೆ ಎಷ್ಟು ದುರಿತ ಕರ್ಮವನ್ನು ಮಾಡಿ ಬಂದಿರ್ತೀವಿ. ಜಾಸ್ತಿ ಕೆಲಸ ಮಾಡುದು ದೇವಸ್ಥಾನಕ್ಕೆ ಹೋಗಿ ನನ್ನ ತಪ್ಪು ಮನಸ್ಸಪ್ಪ ಅಂದ್ರೆ ಹೇಳ್ತೈತೆ, ಮಾಡಿದ್ದು ಮಾರಾಯ ಬಿತ್ತಿದ್ದು ಬೆಳ್ಕೋಬೇಕೆ, ಏನ್ ಬಿತ್ತು ಅದ ಬರ್ತೈತಿ. ಜ್ವಾಳ ಬಿತ್ತಿ ಕ್ಯಾಂಡಿ ಬರೋದಿಲ್ಲ ಅಥವಾ ಗೋಧಿ ಬರೋದಿಲ್ಲ. ಗೋಧಿ ಅಪೇಕ್ಷೆ ಮಾಡಿದ್ರೆ ಜ್ವಾಳ ಬಿತ್ತಿ ಗೋಧಿ ಅಪೇಕ್ಷೆ ಮಾಡಿದ್ರೆ ಗೋಧಿ ಬರೋದಿಲ್ಲ. ಹೆಂಗ್ ಹಂಗೆ ನಾ ಏನು ಮಾಡಿರ್ತೀನಿ ಅದ್ರ ಫಲ ಬರಬೇಕೆ, ಉಣ್ಣಬೇಕೆ. ಬಂಡಿಗೆ ಉಳಿದಂತ ಎತ್ತಿನ ಹೆಜ್ಜೆಗಳನ್ನ ಹೆಂಗ್ ಬಂಡಿಗಾಗಿ ಅದನ್ನ ಅನುಸರಿಸುತ್ತಾ ಬರ್ತದೆ, ಹಂಗೆ ನಾ ಮಾಡಿದಂತ ಕರ್ಮ ನಾನು ಗಣ್ಣ ಹಾಕಿ ಬರುದ. ಕುರಿ ಹಿಂದಿನಿಂದ ತಪ್ಪಿಸಿಕೊಂಡಂತ ತಾಯಿಯಿಂದ ತಪ್ಪಿಸಿಕೊಂಡಂತ ಕುರಿ ಮರಿ ತಾಯಿನ ಹುಡ್ಕೊಂಡು ಹೊಟ್ಟಿರ್ತದ. ಬ್ಯಾರೆ ಸಾಕಷ್ಟು ಕುರಿ ಹಿಂದಿನೊಳಗಿರ್ತಕ್ಕಂಥ 100 ಕುರಿಗಳಲ್ಲಿ ತಾಯಿ ಮಾತ್ರ ಗುರುತು ಇಟ್ಕೊಂಡು ಅಲ್ಲೇ ಹೊಟ್ಟಿರ್ತದ. ಹೆಂಗು ಹಂಗೆ ಇದು ಕೂಡ ನಾವು ಮಾಡಿದಂತ ಕರ್ಮ ನನ್ನ ಬೆನ್ನ ಹತ್ತಿ ಬರ್ತೈತಿ. ನನ್ನ ಹೆಂಗ್ ಹಿಂಬಾಲಿಸ್ತೈತೋ, ಈ ನೆರಳು ಹೆಂಗೆ ಶರೀರವನ್ನು ಹಿಂಬಾಲಿಸ್ತೈತೋ ಹಂಗೆ ನಾ ಮಾಡಿದಂತ ಕರ್ಮ ನನ್ನ ಹಿಂಬಾಲ ಬರಬಾರ್ದು. ಅದಕ್ಕೆ ಈಗ ದುರಿತ ಕರ್ಮವನ್ನು ಒಲ್ಲದಿರು ಪುಣ್ಯವನ್ನೇ ಮಾಡುವಂತ ಸಂಗಮದವ ಬಂದ್ಮೇಲೆ ಆ ಸಂಗಮವಾಗಿ ಕೇಳಿದ ಉತ್ತರದ ಇಂಗಿತವನ್ನು ಅರಿತು ನಡಿಬೇಕಾಯಿತು. ದುರಿತಗಳು ಅಧಿಕ ಯಾವುದು ನಿಂದೆ ಅಂತ ಹೇಳು. ನಿಂದೆ ಮಾಡಬೇಡ ಅಂತ. ನಾವು ನಿಂದೆ ಒಳಗೆ ಜೀವನ ಹೊಟ್ಟೈತಿ. ಇನ್ನೊಬ್ಬರು ಆಡೋದ್ರೊಳಗ ನಾವು ಹುಡುಗಿ ಉಂಡಷ್ಟು ಸುಖ ಆಯ್ತು. ನಮ್ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಇನ್ನೊಬ್ರು ನನ್ನ ಅರ್ಥ ಕೊಂತೇವ್ ನಾವು. ನಮ್ಮ ಎಡ ಏನೈತೆ ಅನ್ನೋದು ಗೊತ್ತಿಲ್ಲ, ಇನ್ನೊಬ್ರು ಎಡ ನನ್ನ ಅರ್ಥ ಇರ್ತೇವೆ ನಾವು. ಹಂಗಾಗಿ ನನ್ನ ಜೀವನ ನಾ ಕಲ್ಕೋವಲ್ಲ, ನನ್ನ ನೆಮ್ಮದಿ ಶಾಂತಿ ಅನ್ನೋದು ಬಂದಾಗಿದೆ. ನಾನೇನದೇನೋ ಅಂತ ತಿಳುವಳಿಕೆ ಮಾಡ್ಕೊಳಕ್ ನಾ ಪ್ರಯತ್ನ ಪಟ್ಟಾಗೆ ನಾನು ಸುಖ ಸ್ವರೂಪನಾದೀನಿ, ವಿಶಾಲವಾಗಿದ್ದ ವಸ್ತುನಾದೀನಿ ಖಾತ್ರಿ ಆಗುತ್ತೆ. ಯಾಕಂದ್ರೆ ನಾನು ಈ ತೋರಿಕೆಯನ್ನು ನಾನು ಅನುಕೂಲ ಮಾಡಿರ್ತೇನೆ. ಇದು ಸಿದ್ಧ ಅಲ್ಲ, ಸೃಷ್ಟ ಆಗಿದ್ದು. ಸೃಷ್ಟಿಯೇ ನಾನು ಸುಖ ಕೊಡಲಾರ್ದು, ತಯಾರಾಗಿದ್ದು ಎಂದು ಸುಖ ಕೊಡಲಾರ್ದು. ನಾ ತಯಾರಾಗಿದ್ದನ್ನು ಅನ್ಕೊಂಡ್ತೇನೆ ಸುಖ ಕೊಡ್ತೈತಿ ಅಂತ ಹೇಳಿ. ಈ ಶರೀರನು ಕೂಡ ತಯಾರಾಗಿದ್ದ, ಇದನ್ನ ಅನ್ಕೊಂಡ್ತೇನೆ ನಾನು. ಸುಖ ಸಿಗಲಿ, ಇದರಿಂದ ಸುಖ ಹೊಂದಬೇಕು ಅಂತ ನಾನು ಅಂತೀನಿ. ಎಷ್ಟು ಸುಖ ಸಿಕ್ಕೈತಿ ಇದರಿಂದ. ಬಾಲಕ ಆದಾಗ ಇದ್ದಾಗ ಇದ್ರ ಶರೀರ ಈ ರೀತಿ ಇಲ್ಲ ಅಂದ್ರೆ ಆರಾಮಿದ್ದಿಲ್ಲ, ಶರೀರ ನೆನಪಿದ್ದಿಲ್ಲ, ನಾ ಅಂತವ ಇಂಥವ ನಾಮದ ಅಭಿಮಾನ ಇದ್ದಿಲ್ಲ. ನಾ ಕಾಲುಗಾಲಿನಿ ಗಾಳಿಗಾಲಿನಿ ಅನ್ನುವಂತ ಈ ಶರೀರ ಬಣ್ಣದ ಕಡೆ ಲಕ್ಷ್ಯ ಇದ್ದಿಲ್ಲ. ನಾ ಭೂತದೇನಿ ಗೀಟದೇನಿ ಅನ್ನೋದ್ರ ಕಡೆ ಲಕ್ಷ್ಯ ಇದ್ದಿಲ್ಲ. ಯಾವುದೋ ಲಕ್ಷ್ಯ ಇದ್ದಿಲ್ಲದೆ ಆರಾಮಿದ್ದ. ಅದಕ್ಕೆ 24 ತಾಸಿನೊಳಗೆ 20 ತಾಸು ನಿದ್ದಿನ ಒಳಗೆ ಹಾಕಿರ್ತಾರೆ. ಹಸುರಾಗಿ ಅಷ್ಟೇ ಎದ್ದು ತಾಯಿ ಹಾಲನ್ನು ಕುಡಿದು ಆರಾಮಿದ್ದರು. ಹೆಂಗೆ ವಿಷಯದ ತಿಳುವಳಿಕೆ ಆಯ್ತು, ಹೆಂಗೆ ಇಂದ್ರಿಯಗಳ ಕಡೆ ಮನಸ್ಸು ಹರಿತು, ಹಂಗೆ ದುಃಖಿತನಾಗ. ಅದರಿಂದ ಸುಖ ಐತಿ, ವಿಷಯಗಳಿಂದ ಸುಖ ಐತಿ ಅಂತ ಕಲ್ಕೊಂತ ಬಂತದು. ಅದರಿಂದ ದುಃಖ ಬಂತು, ಅದನ್ನ ದುಃಖವನ್ನು ಕಳ್ಕೋಬೇಕಾಯ್ತು. ವಿಚಾರದಿಂದ ಮಾತ್ರ ಸಾಧ್ಯತೆ. ಅದಕ್ಕೆ ವಿಚಾರ ಮಾಡು, ಸತ್ಯವನ್ನು ಮಾಡು. ನೀನು ಸತ್ಯವಂತರ ಸಂಘದೊಳಗೆ ಕಾಲ ಕೇಳಿ
ಅದೇ ಸತ್ಯವಂತರ ಸಂಘದೊಳಗೆ ಈ ಕಾಲಕ್ಕಾದ್ರೆ ನೀನು ಸಂಶುದ್ಧನಾಗಕ್ಕೆ ಸಾಧ್ಯ ಐತಿ, ಶುದ್ಧ ಆಗಕ್ಕೆ ಸಾಧ್ಯ ಐತಿ. ನಾ ಶುದ್ಧನಾದೇನಿ, ನಾನು ಇದಲ್ಲ ಶರೀರಲ್ಲ, ಇದಕ್ಕೆ ಹೋಲಿಕೆ, ಇದಕ್ಕೆ ಸಂಬಂಧ ಇಲ್ಲ, ನಾನು ಇದಕ್ಕೆ ಆಧಾರದೇನಿ, ನನ್ನ ಆಧಾರ ಮೇಲಿಂದ ಇದೈತಿ, ನಾನು ಇಲ್ಲ ಅಂದ್ರೆ ಇದಿಲ್ಲ. ಇದನ್ನು ಖಾತ್ರಿ ಮಾಡ್ಕೋಬೇಕಾಯ್ತು ನಾನು. ಅದಕ್ಕೆ ಸಂಗೀತೊಳಗೆ ಬಂದ್ಮೇಲೆ ಆ ಉತ್ತರದ ಇಂಗಿತವನ್ನು ಆಚರಣೆ ತರಬೇಕಾಯ್ತು. ನಾವು ಆಚರಣೆ ತರದ ಹೊರತು ಬಲ್ಲವರ ಆಗುವುದಿಲ್ಲ. ಅದಕ್ಕೆ ನೀವು ಏನ್ ಮಾಡೋ, ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪುರೆ ಚಂದ. ಯಾರೊಡನೆ ವೈರತ್ವ ಬರಬಾರ್ದು. ವೈರತ್ವ ಎದಕ್ಕೆ ಐತಿ ಅನ್ನೋ ವಿಷಯದ ವಾಸನೆಗೆ ಅನುಸಾರವಾಗಿ ವೈರತ್ವ ಐತಿ. ವಾಸನೆ ಹೋಯ್ತಂದ್ರೆ ವೈರತ್ವ ಆಗ್ತದೆ. ಯಾರೊಡನೆ ಬಂಧತ್ವ, ಯಾರೊಡನೆ ಮಿತ್ರತ್ವ, ಯಾರೊಡನೆ ವೈರತ್ವ, ಯಾರು ಕೂಡ ಎಲ್ಲರೂ ಸಮಾನರು, ಎಲ್ಲರೂ ನನಗೆ ಮಿತ್ರದ, ಎಲ್ಲರೂ ನನಗೆ ಹಿತದ, ನನಗೆ ದೋಷನೇ ಇಲ್ಲ. ಅವಾಗ ಸರ್ವಂ ಕಲ್ಯಾಣ ಬ್ರಹ್ಮ ಅಂತ ತನ್ನನ್ನ ತಾನು ತಿಳಿದ ಮೇಲೆ ಎಲ್ಲವೂ ಬ್ರಹ್ಮಮಯನ ಐತಿ ಅಂತ. ಬ್ರಹ್ಮನ ಹೊರತಾಗಿ ಇನ್ನೊಂದು ಏನೂ ಇಲ್ಲ. ಇಲ್ಲಿ ಜಗತ್ತಿನೊಳಗೆ ಎಲ್ಲವೂ ಬ್ರಹ್ಮಣ. ಆಗ ನಾವು ಏನ್ ಮಾಡಾಕ್ತೇವೆ ಅಂದ್ರೆ, ನಮಗೆ ಅನುಕೂಲ ಆದ್ರೆ ಅಷ್ಟ ಬ್ರಹ್ಮ ಸೃಷ್ಟಿಸಿದ್ರು, ಬ್ರಹ್ಮ ಇರೋ ಅಂತ ತಿಳ್ಕೊಂಡ್ಬಿಟ್ಟೇವೆ. ಅನುಕೂಲ ಆಗಿದ್ದಕ್ಕೆ ಅಷ್ಟೇ ಬ್ರಹ್ಮ ಅಂತ ಹೇಳ್ತೇವೆ, ಪ್ರತಿಕೂಲ ಆಗಿದ್ದಕ್ಕೆ ಬ್ರಹ್ಮ ಅಂತ ಹೇಳೋದಿಲ್ಲ ನಾವು. ಎಲ್ಲವೂ ಬ್ರಹ್ಮಮಯನ ಐತಿ, ಅದನ್ನ ತಿಳ್ಕೋಬೇಕಾಯ್ತು. ನಾ ಬ್ರಹ್ಮ ಆದಾಗ ಎಲ್ಲವೂ ಬ್ರಹ್ಮಕ್ಕೈತಿ. ನಾವು ಭ್ರಮೆಗೆ ಒಳಪಟ್ಟೆವು, ಭ್ರಮೆಗೆ ಒಳಪಟ್ಟ ಇದ್ರೊಳಗೆ ಅಷ್ಟ ಬ್ರಹ್ಮ ಐತಿ, ಅದ್ರೊಳಗಿಲ್ಲ, ಅದ್ರೊಳಗೆ ಐತಿ ಅಂತ ಆ ಬ್ರಹ್ಮನ ಹುಡುಕಾಡಿದ್ದೇವೆ ನಾವು. ಭಿಕ್ಷುಕರಂತೆ ನೀನಾದ್ ಕೊಡು, ನೀನಾದ್ ಕೊಡು ಅಂತ ಒಂದೊಂದು ಇಂದ್ರಿಯ ಸಂಪರ್ಕ ಮಾಡಿ ನಿನ್ನೊಳಗೆ ಸುಖ ಅಂತೀನಿ, ನಿನ್ನೊಳಗೆ ಸುಖ ಕಾಣ್ತೀನಿ ಅಂತ ಎತ್ತರಿಗೆ ಅವಸ್ಥೆಯನ್ನ ಭಿಕ್ಷುಕರಂತೆ ಕಳೆಯಾಕಿರ್ತೇವೆ ನಾವು. ಕೆಲಸಕ್ಕೆ ಮಾಡುವಂತ ವಿಷಯ ವಸ್ತುಗಳನ್ನ ತುಂಬಿಕೊಂಡು ಅಲ್ಲೇ ಹಾಕಿರ್ತೇವೆ. ಭಿಕ್ಷುಕರು ಏನ್ ಮಾಡ್ತಿರ್ತಾರೆ, ಎಲ್ಲರೂ ಕೆಲಸಕ್ಕೆ ಬರುವ ವಸ್ತುಗಳನ್ನು ಬೀಸಾಕಿದ್ದು ಅವ್ರ ಚೀಲ ತುಂಬಿಕೊಂಡು ಇಟ್ಕೊಂಡು ಅಡ್ಡಾಡ್ತಿರ್ತಾರೆ. ಹಾಗೆ ನಾವು ಅಡ್ಡಾಡ್ತೇವೆ. ವಿಷಯ ವಸ್ತುಗಳಿಂದ, ಶಬ್ದದಿಂದ ನೀನಾಟ್ ಕೊಡುವ, ರೂಪದಿಂದ ನೀನಾಟ್ ಕೊಡುವ, ರಸದಿಂದ ನೀನಾಟ್ ಕೊಡುವ ಅಂತ ಒಂದೊಂದು ಇಂದ್ರಿಯ ಸಂಪರ್ಕ ಮುಖಾಂತರ ಇದಕ್ಕೆ ಸುಖ ಹೊಂದಬೇಕು ಅಂತೆಲ್ಲ ಅಲ್ಲೇ ಕಟ್ಟೇವು. ಏನ್ ಸುಖ ಹೊಂದಿದೀವಿ ಅಂತ ವಿಚಾರ ಮಾಡಿ ನೋಡಿದ್ರೆ ಇಲ್ಲ. ಅದಕ್ಕೆ ಇದ್ರೊಳಗೆ ನೀನು ಹೋದಂದ್ರೆ ಪುನರತ್ತಿ ಜನನ, ಪುನರತ್ತಿ ಮರಣ, ಇದರಾಗೆ ಹೋಗ್ಬೇಕಾಗೈತಿ, ಭವಚಕ್ರಕ್ಕೆ ತಿರುಗಬೇಕಾಗೈತಿ. ಅದಕ್ಕೆ ಸತ್ಸಂಗವನ್ನು, ಸತ್ಸಂಗ ನಿನ್ನ ಜನ್ಮದ ಸಂಶಯಗಳನ್ನು ದೂರ ಮಾಡ್ಕೊತೀವಿ. ನಿಮ್ಗೇನು ಸಂಶಯಗಳಲ್ಲ, ಈ ಜೀವನ ಪರಮಾತ್ಮ ಸಂಶಯವನ್ನ ಹೋಲಾಡುವಂತ ಸಾಮರ್ಥ್ಯ ಸತ್ಸಂಗಕ್ಕೆ ಐತಿ. ನಾ ಪರಮನಾದೀನಿ ಅನ್ನುವಂತ ತಿಳುವಳಿಕೆ ಸತ್ಸಂಗದಿಂದ ಆಕೈತಿ. ಅದಕ್ಕೆ ಸತ್ಸಂಗವನ್ನು ಬಿಡಬಾರ. ಅದಕ್ಕೆ ಪ್ರಯತ್ನ ಮಾಡುವುದು. ಇದನ್ನ ಒಂದೇ ದಿನ ಮಾಡಿ ಬಿಡುವುದಲ್ಲ. ಅವರು ದಿನಂಪ್ರತಿ ಬೇಕಾಗಿದ್ದು ನನಗಿದೆ. ಯಾಕಂದ್ರೆ ನಾವು ದಿನಂಪ್ರತಿ ನಾನು ಹಸುವಾದಾಗ ಹೆಂಗೆ ಊಟ ಮಾಡ್ತೀನಿಲ್ಲ, ಹಂಗೆ ಮನಸ್ಸಿನ ತಾಪವನ್ನ, ಮನಸ್ಸಿನ ಕೊಳೆಯನ್ನು ತೊಳೆಯಕ್ಕೆ, ಈ ಶರೀರವನ್ನು ಕೊಳೆ ತೊಳೆಯಕ್ಕೆ ದಿನ ಸ್ನಾನ ಮಾಡ್ತೇವೆ. ಒಂದ್ ಸರಿ ಅಲ್ಲ, 2 ಸರಿನೂ ಮಾಡ್ತೇವೆ, ಹಂಗೆ 3 ಸರಿನೂ ಮಾಡ್ತೇವೆ. ಆದ್ರೆ ಮತಿ ಒಳಗೆ ಮಲಿನಾಗೈತಲ್ಲ, ಅದನ್ನ ಕಳ್ಕೊಂಡಾಕೆ ಸ್ನಾನ ಮಾಡ್ಬೇಕಾಗೈತಲ್ಲ. ಈ ಸ್ನಾನ ಮಾಡಿದ್ರೆ ಮಾತ್ರ ಶ್ರವಣ ಎಂಬ ಸಾಧನದಿಂದ ಮತಿ ಶುದ್ಧಕ್ಕೈತಿ. ಅದಕ್ಕೆ ಶ್ರವಣವನ್ನು ಮಾಡಬೇಕು. ಸತ್ಸಂಗದಿಂದ ಸಿಕ್ಕಂತ ಲಾಭ ಇನ್ಯಾವುದೇ ಸಂಘದಿಂದ ಸಿಗಲಾರದು. ಶರೀರ ಸಂಘ ಅಂತೂ ಮಾಡಿ ಬಹಳ ದಿನ ಆಯ್ತು. ಎಷ್ಟು ಜನ್ಮವರು ಶರೀರ ಸಂಘ ಮಾಡ್ಕೊಂತ ಬಂದು ಅದರಿಂದ ಒಂದು ಸುಖ ಇಲ್ಲ, ಸುಖ ಕಂಡಿಲ್ಲ. ನಾ ಶರೀರ ನಾನು ಅಂತ ಹಿಡ್ಕೊಂಡಾಗ ಸುಖ ಕಾಣೋದೇ ಇಲ್ಲ. ಅದಕ್ಕೆ ಶರೀರ ಭಾವವನ್ನು
ತನ್ನ ಭಾವ ಹಳೆಯ ದುಃಖದ ಕೇಳು ಅಂತ. ದುಃಖ ಯಾವಾಗ ಹೋಗ್ತೈತೆ ಅಂದ್ರೆ ಈ ತನ್ನ ಭಾವವನ್ನು ಅರಳಾಗ, ಶರೀರ ಭಾವವನ್ನು ಆದಾಗ. ಶರೀರ ಭಾವ ಯಾವಾಗ ಹೋಗ್ತೈತೆ ಅಂದ್ರೆ ತನ್ನನ್ನ ತಾಂತಿದಾಗ. ಅದಕ್ಕೆ ತನ್ನ ತಾಂತಿದಂತ ಕೆಲಸ ನಡಿಬೇಕಾಗಿಲ್ಲ. ಇನ್ನೊಬ್ರು ತಿಳಿಯೋ ಅವಶ್ಯಕತೆ ಇಲ್ಲ, ಇನ್ನೊಂದನ್ನು ತಿಳಿಯೋ ಅವಶ್ಯಕತೆ ಇಲ್ಲ. ಹೊರಗೆ ವಿಷಯ ವಸ್ತುಗಳನ್ನು ಕಂಡಾಕ್ಷಣ ಮನಸ್ಸು ವ್ಯವಸ್ಥಿತರು. ಆದ್ರೆ ಆ ಮನಸ್ಸನ್ನು ಕಣ್ಣು ಹತ್ತಿ ಹೋಗಿದ್ರೆ ಮನಸ್ಸಿಗೆ ಬುದ್ಧಿ ಹೇಳ್ಕೊಂತ ಹೋದ್ರೆ ಎಲೆ ಕಾಕು ಮಾಡುತ್ತದೆ, ಅದ್ರೊಳಗೆ ಏನು ಉಂಟು ಅಂತ ಹೇಳಿ ಅವಾಗ ನೆನಪು ಹೊರತರಿತೈತಿ. ನಾವು ಏನ್ ಮಾಡಾಕ್ತೀವಿ ಅಂದ್ರೆ ಹುಡುಕಿ ಹತ್ತೀವಿ, ಅದಕ್ಕೆ ಅದು ಹೊರಗೆ ನಮ್ಗೆ ವಾಸ ಬರ್ತೈತೆ. ಅವ್ರು ಹೇಳ್ತಾರ ಜಲಪಾಲವನ್ನು ಚೆಲ್ಲಿ ಸುರಿಗೂಡದಂತೆ ಅಂತ. ಒಳ್ಳೆ ಅಮೃತ ಸಮಾನವಾದಂತ ಹಾಲು ಒಳ್ಳಂತೇವು ಏನ್ ಕುಡಿಯಕತ್ತೇವು ಅಂದ್ರೆ ಕ್ಷಯರೋಗವನ್ನು ಹತ್ತಕ್ಕಂಥದ್ದು, ಬಿಪಿ ಶುಗರ್ ಜಾಸ್ತಿ ಮಾಡ್ತಕ್ಕಂಥದ್ದು, ಚಾ ಸೆಲೆ ಇಂಥದ್ದು ಕುಡಿಯಕತ್ತೀನಿ ನಾನು. ಅಮೃತ ಸಮಾನವಾದಂತ ಹಾಲು ಅವ್ರು ಏನ್ ಮಾಡಾಕ್ತೀನಿ ಚೆಲ್ಲಾಕತ್ತೀನಿ, ಅವನು ಮಾರಾಕತ್ತೀನಿ. ಮನ್ಯಾಗಿದ್ರು ಕೂಡ ಹೋಗಿ ಅವನು ಬೇರೆ ಹಾಕಿ ಬರೋದು. ಮಕ್ಕಳು ಹಾಲು ಕುಡಿದ್ರೆ ಅಂದ್ರೆ ಕುಡಿಯೋಂಗಿಲ್ಲ, ಕೊಡೋಂಗಿಲ್ಲ. ಅವಕ್ಕೇನು ಚಾ ಕುಡಿಬೇಕು. ಅವ್ರ ಮೃಷ್ಟಾನ್ನ ಭೋಜನವನ್ನು ಬಿಟ್ಟು ಒಳ್ಳೆ ಮಾಂಸವನ್ನು ಭಕ್ಷಿಸುವಂತೆ. ನಿಮಗೆ ತಾಯಂದಿರು ಪ್ರೀತಿಯಿಂದ ಉಳ್ಳಿ ಅವರು ಸುಖದಿಂದ ಇರಲಿ ಅಂತ ಅವರು ಆದರ ಪೂರ್ವಕವಾಗಿ ಪ್ರೀತಿಯಿಂದ ಅಡಿಗೆ ಮಾಡಿರ್ತಾರ. ಅದನ್ನ ಬಿಟ್ಟು ನಾವ್ ಏನ್ ಮಾಡ್ತೇವೆ, ಅಲ್ಲಿ ಜಾವರು ಇದನ್ನ ಹಾಕಿದ್ದನ್ನ ಹೋಗಿ ತಿಂದು ಬರ್ತೇವೆ. ಅದು ರುಚಿ ಅನಿಸ್ತದೆ. ಇಂಥ ರೋಗಕ್ಕೇವ ಮನಸ್ಸು ಕೇಳಿದಾಗ ಮಾಡ್ತಿರ್ತೇವೆ. ಅದಕ್ಕೆ ಮನಸ್ಸಿಗೆ ಬುದ್ಧಿ ಅಂತಾರೆ. ಎಲೆ ಕಾಕು ಮಾಡ್ತವೆ, ಅದ್ರ ಒಳಗೆ ಏನು ತಗೊಂಡಿ ನೀನು, ಏನ್ ಸುಖ ಸಿಕ್ತಿ ನೀನು. ಬಿಟ್ಟು ಅಡ್ಡಾಡಿ ಬಂದಲ್ಲ ನಾಲ್ಗೆ ರುಚಿಗೆ ಹೊರಗೆ ಅಡ್ಡಾಡಿ ಬಂದು ಏನ್ ಸುಖ ಸಿಕ್ತಿ ನಿನಗೆ. ಹೌದು, ವಿಚಾರ ಮಾಡ್ಯವನ್ನ ಇಲ್ಲ. ಅವಾಗ ಹೇಳಿದ್ರೆ ನಿಜಗೊಂಡ್ರು 500 ವರ್ಷದಿಂದ ನಾ ಹೇಳಿದ್ರು ಏನು ನಾವು ಬಿಟ್ಟೇವ. ಎಷ್ಟು ಅನುಭವಗಳು, ಎಷ್ಟು ಮಾನಸಿಕವಾಗಿ ಹೇಳಿದ್ರು ಕೂಡ ನಾವು ಹೆಸರಾಗಲ್ಲ. ಅದಕ್ಕೆ ನಮ್ಗೆ ಸುಖ ಆಗೋದಿಲ್ಲ. ಮತ್ತೇನ್ ಮಾಡಾಗತ್ತೆ, ಒಂದು ನೆಮ್ಮದಿ ಶಾಂತಿ ಸಿಗಲಿ ಅಂತ ಎಲ್ಲೆಲ್ಲೋ ಅಲ್ಲಾಡತ್ತೀವಿ ನಾವು. ಅಲ್ಲಿ ಹೋದ್ರೆ ನೆಮ್ಮದಿ ಐತಿ, ಇಲ್ಲಿ ಹೋದ್ರೆ ನೆಮ್ಮದಿ ಐತಿ, ಅಲ್ಲಿ ಹೋದ್ರೆ ಶಾಂತಿ ಸಿಗ್ತೈತಿ, ಇಲ್ಲಿ ಹೋದ್ರೆ ಶಾಂತಿ ಸಿಗ್ತೈತಿ ಅಂತ ಅಲ್ಲಾಡತ್ತೇವ. ಹಂಗೆ ಅಲ್ಲಿದ್ರಿಂದ ಶಾಂತಿ ಇಲ್ಲ, ನಿನ್ನೊಳಗೆ ನೀ ಬರೋದ್ರಿಂದ ಶಾಂತಿ ನೆಮ್ಮದಿಯನ್ನ ಕಾಣಕ್ ಸಾಧ್ಯೈತಿ ಅಂತ ಹೇಳಿದ್ರು. ಮತ್ತೆ ನಿನ್ನೊಳಗೆ ಐತಿ ಸತ್ಯಪದ ಹೊರಗೆ ಹುಡುಕ್ಬೇಡೋದನ್ನ. ಹೊರಗೆ ಹುಡುಕೋದ್ರಿಂದ ಅದು ಸಿಗೋದಿಲ್ಲ. ನಿನ್ನೊಳಗೆ ನೀ ಮಾಡೋದಕ್ಕೆ ಅದಕ್ಕೆ ಉಪಾಯ ಯಾವುದು? ನಿನ್ನೊಳಗೆ ನೀನೇ ವಿಚಾರ ಮಾಡ್ಕೊಂತ ಬಂದಾಗ ಅದು ಶುದ್ಧೈತಿ. ನಾ ಶುದ್ಧ ವಸ್ತುನ ಅಂತ ಖಾತ್ರಿ ಆಯ್ತು. ಇದೆಲ್ಲ ಸೃಷ್ಟಿಯಾಗಿದ್ದು, ಸೃಷ್ಟಿ ಸುಖ ಕೊಡ್ಲಾರ್ದು ನಾವು ಸೃಷ್ಟಿಯನ್ನು ಅನ್ಕೊಂಡೇವೆ. ಹೌದಲ್ದು, ಸೃಷ್ಟಿ ಆಗಿದ್ದು ಏನು ಸುಖ ಕೊಡ್ತೈತಿ, ತಯಾರಾಗಿದ್ದು ಏನೋ ಸುಖ ಕೊಡ್ತೈತಿ. ಮೂಲ ವಸ್ತುವಿನ ಗುಣಾರ್ಮೊಳಗೆ ಬರಲಾರ್ದು ಸೃಷ್ಟಿ ಆಗಿದ್ದು ಮೂಲ ವಸ್ತುವಿನ ಸೃಷ್ಟಿಯಲ್ಲಿ ಮೂಲ ವಸ್ತುವಿನ ಗುಣ ಬರಲಾರ್ದು ಅದು ವಿಕಾರ ಆಗಿ ನಾಶ ಆಗುದ. ಅದು ವಿಕಾರ ಆಗಿ ನಾಶ ಆಗದೆ ಇರ್ತಕ್ಕಂಥ ಅದು ಆಧಾರ ನಾನು ಅದನ್ನ ಅಂತ ತಿಳ್ಕೊಳ್ಬೇಕು. ಅದನ್ನು ತಿಳ್ಕೊಳ್ಳೋದು ಶ್ರೇಷ್ಠ ವಿದ್ಯೆ. ನಾವು ಸಾಕಷ್ಟು ವಿದ್ಯೆಗಳನ್ನು ಕಲಿತು ಸುಖ ಹೊಂದಬೇಕಂತ ನಾವು ಹೊಂಟೇವಲ್ಲ, ಏನೇನು ಸುಖ ಹೊಂದೇವ ಅಂತಂದ್ರೆ ವಿಚಾರ ಮಾಡಿ ನೋಡಿದ್ರೆ ಸುಖ ಇಲ್ಲ. ಅದಕ್ಕೆ ಅಂತ ಸುಖ ನಿನ್ನೊಳಗೈತಿ. ಅದನ್ನು ಹೊಂದುವುದಂದ್ರೆ ಮಾನವ ಜನ್ಮದ ಕರ್ತವ್ಯ. ಆನಂದವೇ ಮಾನವ ಧರ್ಮ ಅಂತ ಹೇಳಿ ಯಾರ್ಯಾರು ಇಲ್ಲ ಮಾನವನ ಕೆಲಸ. ಆನಂದವನ್ನು ಹೊಂದುವುದು ಮಾನವ ಧರ್ಮ. ಎಲ್ಲ ಮಾನವನ ಧರ್ಮ ಯಾವುದು ಅಂದ್ರೆ ಆನಂದವನ್ನು ಹೊಂದುವುದು. ಎಲ್ಲರ ಇಚ್ಛೆ ಸುಖನ ಬೇಕಾಗಿಟ್ಟಿಲ್ಲ, ದುಃಖ ಏನಾರ ಬೇಕಾಗಿತ್ತು. ಯಾರಿಗೆ ಒಬ್ಬರಿಗೆ ಒಂದು 2 ಕಾರಣಷ್ಟು ದುಃಖ ಕೇಳ್ತೇವೆ. ಯಾವ್ದಾರ ಗುಡಿ ದೇವಸ್ಥಾನಕ್ಕೆ ಹೋಗಿ ನನಗೆ ಇಲ್ಲಾದಂಗೆ ಮಾಡಪ್ಪ ಈ ವಿಷಯ ವಸ್ತುಗಳು ನಾನು ಜಾಸ್ತಿಯಾಗಿ ಸಾಕ್ತಾ ಇಲ್ಲ, ಅವನ್ನೆಲ್ಲ ಕಲ್ತುಕೊಳ್ಳೋಣ, ಹಾಳಾಗಿ ಹೋಗುವಂಗೆ ಮಾಡಿ ನನಗೆ ಅಂತ ಕೇಳೋ ಇಲ್ಲ. ಇನ್ನಷ್ಟು ಸಿಗಲಿ, ಇನ್ನಷ್ಟು ಇರಲಿ, ಇನ್ನಷ್ಟು ವೃದ್ಧಿ ಆಗಲಿ, ಆದ್ರಿಂದ ನಾ ಸುಖ ಹೊಂದ್ತೀನಿ ಅಂತ ನಾ ಪ್ರಯತ್ನ ಮಾಡಾಕ್ತೀನಿ.
ಅದಕ್ಕಾಗಿ ಹರಕೆಗಳನ್ನು ಇಟ್ಟುವಂತೆ ನೀವು ಏಕ ಹರಕೆ ಹೊಂದರೂ ಕೂಡ ಅವು ನೀನು ಪ್ರಾರಬ್ಧ ವರ್ಷ ಬರುವಷ್ಟ ಬರುದು ಇರುವಂತ ಇರ್ತಾವ. ನಿಮ್ ಪ್ರಾರಬ್ಧ ತೀರಿಸಿದ ತಕ್ಷಣ ದೂರ ಇರ್ತಾವ. ಯಾಕೆ ಒಬ್ಬರು 7 ಹೆಸರಿಲ್ಲ ಹೋದ್ರೆ ಎಲ್ಲ ಸಾಮ್ರಾಜ್ಯಗಳು ಹಾಳಾದು? ಯಾಕೆ ಅಂದ್ರೆ ಪುಣ್ಯ ಇಲ್ಲ ಅಂತ. ಪುಣ್ಯ ಇದ್ರೆ ಮಾತ್ರ ಉಳಿತದ. ಪುಣ್ಯ ತೀರಿದಾಕ್ಷಣ ದೂರ ಇರ್ತದೆ. ಅದಕ್ಕೆ ನೀ ಪುಣ್ಯ ಮಾಡೋದು, ಪುಣ್ಯ ವೃತ್ತಿಯನ್ನು ಮಾಡಿಕೊಂಡು ನಿನ್ನ ನಿಜವನ್ನು ಅರಿವಿ. ಪುಣ್ಯ ಎದಕ್ಕೆ ಮಾಡಬಹುದು? ನಮ್ಮ ನಿಜವನ್ನು ಅರಿಸಲಾಗಿಲ್ಲ. ನಾವು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡು ಪುಣ್ಯವನ್ನು ಮಾಡಾಕೊಂತೇವೆ. ಅದು ಎಲ್ಲಿವರೆಗೆ ಇರ್ತದೆ ಅಂದ್ರೆ ಪುಣ್ಯ ತೀರ್ದಾಕ್ಷಣ ದೂರ ಆಗಿರ್ತದೆ. ಹೌದಲ್ಲ, ವಿಚಾರ ಮಾಡಿಲ್ಲ. ಆಸೆ ಒಳಗೆ ಇಟ್ಕೊಂಡೆವು. ಸಕಾಮ ಕರ್ಮಗಳನ್ನು ಮಾಡಬೇಕು. ಸಕಾಮ ಕರ್ಮದಿಂದ ಪುಣ್ಯ ವೃದ್ಧಿ ಆಗ್ತೈತಿ. ನಿಷ್ಕಾಮ ಕರ್ಮದಿಂದ ಆತ್ಮನಲ್ಲಿ ಆ ನೆಲೆ ನಿಲ್ಲಕ್ ಸಾಧ್ಯ. ನಿಷ್ಕಾಮ ಅಂದ್ರೆ ಯಾವ ಕಾಮನೆ ಇರುವುದಂದ್ರೆ ತನ್ನ ಸ್ವರೂಪ ಅಂದ್ರೆ. ಸಕಾಮ ಪುಣ್ಯದಿಂದ ಪುಣ್ಯ ವೃದ್ಧಿ ಆಗ್ತೈತಿ. ಪುಣ್ಯ ವೃದ್ಧಿಯಿಂದ ನನ್ನೊಳಗೆ ನಾವು ಉಳಿಯಕ್ ಸಾಧ್ಯ. ಕಾಮನೆ ನಿಷ್ಕಾಮ ಆದಾಗ ಪುಣ್ಯ ಇಲ್ಲವೇ. ನಿಷ್ಕಾಮ ಆದಾಗ ಯಾವ ಕರ್ಮವನ್ನು ಮಾಡಕ್ ಬರೋದು? ನಿಷ್ಕಾಮ ಕರ್ಮ ಮಾಡ್ಬೇಕು, ನಿಷ್ಕಾಮ ಕರ್ಮ ಮಾಡ್ಬೇಕು ಅಂತ. ನಿಷ್ಕಾಮ ಆದಾಗ ಕಾಮ ದೂರ ಆದಾಗ ಏನು ಕರ್ಮ ಐತಿ? ಕಾಮನೆ ಇದ್ದಾಗ ಕರ್ಮ, ಕಾಮನೆ ದೂರ ಆದಾಗ ಕರ್ಮನೇ ಇಲ್ಲ. ಆ ಕಾಮನೆಗಳು ಏನಾಗಬೇಕಾಯ್ತು? ಒಳ್ಳೆ ಕಾಮನೆಗಳಿರಬೇಕಾಗುತ್ತೆ. ನನ್ನ ನಿಜವನ್ನು ಅರಿಸೋಗಿದ್ದ ಕಾಮನೆ ಇರಬೇಕಾಗೈತಿ. ಆ ಕಾಮ ನಮ್ಗೆ ಏನಾಗೈತಿ ಅಂದ್ರೆ ಬಹಿರಂಗ ವೃತ್ತಿ ಒಳಗೆ ಸುಖವನ್ನು ಹುಡುಕಾಗತ್ತೈತಿ. ಅದಕ್ಕೆ ಆ ಬಹಿರಂಗ ವೃತ್ತಿ ಒಳಗೆ ಸುಖ ಇಲ್ಲ, ನಿನ್ನೊಳಗೆ ಸುಖ ಇದೆ ಅನ್ನೋ ಕಡೆ ಆ ಕಾಮನೆ ಬೈಕೆ ಬರಬೇಕಾಗೈತಿ. ಅಂದಾಗ ನಾನು ಅತ್ಯಂತ ದುಃಖದ ವೃತ್ತಿ ಪರಮಾನಂದ ಪ್ರಾಪ್ತಿಯನ್ನು ಹೊಂದಕ್ಕೆ ನಿಷ್ಕಾಮ ಆಗ್ಬೇಕಲ್ರಿ. ಎಷ್ಟು ಜನ ಹಿಡಿತಿದ್ದೇವೆ ನಿಷ್ಕಾಮ. ಕಾಮನೆಲ್ಲ ಕಾಮ ಸಂತೃಪ್ತಿನ ನಿಷ್ಕಾಮ. ಕಾಮ ತೃಪ್ತ ಆಗ್ಬೇಕಲ್ಲ. ಕಾಮನ ತೃಪ್ತಿ ಮಾಡ್ಕೊಂಡವ್ರು ಯಾರು? ಅವರ ಜೀವಿಗಳು, ಅವರ ಅನುಭವಗಳು, ಅವರ ದಾರ್ಶನಿಕರು. ಅವರೆಲ್ಲರೂ ಕಾಮನೆಯನ್ನ ತೃಪ್ತಿ ಮಾಡ್ಕೊಂಡವ್ರು. ಹೆಂಗೆ ಅಂದ್ರೆ ತನ್ನೊಳಗಿರುವಂತಹ ಸುಖವನ್ನು ಹೊಂದಿ, ವಿಷಯ ವಸ್ತುಗಳನ್ನು ಹೊಂದೆಲ್ಲ ತನ್ನೊಳಗಿರುವಂತಹ ತಾನ ಸುಖ ಅನುಭವಿಸ್ತಾರೆ ಅಂತ ತಿಳ್ಕೊಂಡು ಅಲ್ಲಿ ಅದನ್ನು ಹೊಂದಿ ಅವ್ರ ಕಾಮವನ್ನು ತೃಪ್ತಿ ಮಾಡ್ತೀವಿ. ನಾವು ಆ ಕೆಲಸ ಮಾಡಬೇಕು. ನಮ್ಗೆ ಅವ್ರು ಹೇಳ್ಕೊಡ್ತಾರ ಮಾರ್ಗಗಳನ್ನ, ಆ ಮಾರ್ಗದಂತೆ ನಡಿಬೇಕಾಯ್ತಿ. ದುರಿತ ಕರ್ಮವನ್ನು ಒಲ್ಲದಿರೋ ಪುಣ್ಯವನ್ನೇ ಮಾಡುವಂತ ಯಾಕೆ ಹೇಳಿದ್ರು ಅಂತಂದ್ರೆ ನಿನ್ನ ನಿಜವನ್ನು ಅರಿಸಲಾಗಿದ್ದ ಪುಣ್ಯ ಮಾಡ. ನೀತಿ ಇದನ್ನಾಗೋ ಪರಸ್ಪರನ್ನು ದರ್ಶಿಸುವ ಶ್ರೀ ಗುರು ವಚನ ಉಪದೇಶವನ್ನು ಆ ರೀತಿ ಆಚರಿಸಿದಾಗ ಹೇಳುವುದು ನಡೆದಿದೆ. ಬರೀ ಆಲಿಸ್ತಾಗಷ್ಟೇ ಆಗುವುದಿಲ್ಲ. ಈ ಕಾಮನೆ ಎಲ್ಲ ದೂರ ಆಗ್ಬೇಕಂದ್ರೆ ಚೆನ್ನಾಗಿ ಕೇಳೋದು. ನಾವು ನೆರೆ ಕೇಳೋದು ನಾವು ಕೇಳೋದಿಲ್ಲ. ಏನ್ ಬಿಡ್ರಿ, ಇನ್ನ ಕೇಳು ಅದೇ ಐತಿ. ಹೊರಗೆ ಬಾಳೆ ಮಾಡೋದು ಏನು ದಿನ ಅದನ್ನ ಮಾಡ್ತೇವೆ. ಉಳ್ಳದನ್ನ ಉನ್ನತ ಮೇಳಸುತ್ತ ನೂತನ ಇದ್ರೊಳಗೆ ತಾನೆ ಹೊಸದು ಏನೂ ಇಲ್ಲ. ಈಗ ಹೊಸ ಉಪ್ಪು ಖಾರ ಒಳಿಸಿ ಯಾವ 4 ಈ ಹೊಸದು ಏನಂತ ಅದ್ರೊಂದು ಹೆಚ್ಚು ಕಮ್ಮಿ ಖರ್ಚು ಮಾಡ್ಕೊಂತ ಅದ್ರೊಳಗೆ ಸುಖ ಆಯ್ತು ಇದ್ರೊಳಗೆ ಸುಖ ಆಯ್ತು ಅಂತ ನೋಡ್ಕೊಂತ ಹೊಂಟೇವು. ಅದಕ್ಕೆ ಗಂಡಾಕ್ಷಣ ರಮಣೀಯ ಉಂಡಾಕ್ಷಣ ನಿರಸಂಗ ಅಂತಂದ. ಗಂಡಾಕ್ಷಣ ರಮಣೀಯ ಅನ್ಕೊಂತೀವಿ, ಉಂಡಾಕ್ಷಣ ನಿರಸೈತಿ. ಅದಕ್ಕೆ ಈಗ ಮಾಡಬೇಡ. ವಿಷಯದ ಆಸೆಯನ್ನು ಮಾಡಿ ಕೆಡದಿರುವ ಸುಮ್ಮನೆ ಯಾಕೆ ಕೆಟ್ಟೋಗ್ತೀವಿ? ಆ ವಿಷಯದ ವಾಸನೆಗಳು ನಿನ್ನ ಜನ್ಮಾಂತರಕ್ಕೆ ಅನ್ನೋವು. ಅದಕ್ಕೆ ಅದನ್ನು ಬಳಸೋ ಇದೆ ವಾಸನೆ ಉಳಿತದೆ. ಏಕಾಗ್ರತೆ ಬರ್ಬೇಕಂದ್ರೆ ವಾಸನೆ ಉಳಿಸ್ಬೇಕು. ತನ್ನನೇ ಪರವಾಗಿ ತಿಳಿಯೋದ ಅಲ್ಲದೆ ಬೇರೆ ಭಿನ್ನ ವಿಚಾರಗಳು ಉಂಟು ಕಾಣಿಸೋದು ಬರಿದೆ. ತನ್ನನ್ನು ಪರ ಅಂತ ತಿಳ್ಕೊಳ್ಳಾರ್ದ ಹೊರಗೆ ಹಂಗ ಪರವಸ್ತು ಹೊರಗೆ ಐತಂತ ನಾವು ಅಲ್ಲಾಕತ್ತೇವೆ. ಅದರಿಂದ ಸುಖ ಐತೆ ಅಂತ ಹೊರಗೆ ಅಲ್ಲಾಕತ್ತೇವೆ. ನಾವು
ಏನ್ ಸುಖ ಕೊಟ್ಟೈತಿ? ಪರ ಅಂದ್ರೆ ಶ್ರೇಷ್ಠವಾದಂಥದ್ದು. ಅದು ಯಾವುದನ್ನು ತಾನೇ ಅದನ್ನ ತನ್ನನೇ ಪರವೆಂದು ತಿಳಿಯೋದಲ್ಲದೆ ಬೇರೆ ಭಿನ್ನ ವಿಚಾರದಲ್ಲೇ ನಮ್ದು ಕಾಣಿಸೋದು ಬರೆದು ತಾನೇ ಪರವಸ್ತುವನ್ನು ಅಂತ ತಿಳ್ಕೋಬೇಕಾಯ್ತು. ಯಾಕಂದ್ರೆ ಅದು ಶ್ರುತಿಗಳ ಬೋಧೆ ಅದ. ಹಂಗೆ ದಾರಿ ಹೋಗ್ರೆ ಹೇಳಿದಂತ ಮಾತಲ್ಲದ. ಶ್ರುತಿಗಳು, ನಿಗಮಗಳು, ಅನುಭವಗಳು ಹೇಳಿದಂತ ವಿಚಾರದ ನಿನ್ನ ಪರವಸ್ತು ಅಲ್ಲಿಪ್ಪ. ನಿನ್ನ ಬಿಟ್ಟು ಪರವಸ್ತು ಯಾವುದು ಇಲ್ಲ. ಅವೆಲ್ಲ ನಾಶ ಆಗ್ತಕ್ಕಂಥ ವಸ್ತುಗಳದವು. ನೀನು ಮಾತ್ರ ಎಂದೂ ಇರ್ತಕ್ಕಂಥ, ಇಂದು ಯಾವಾಗಲೂ ಇರತಕ್ಕಂಥ ವಿಚಾರಭಾಷಿತ ವಸ್ತು ಅದು ನಿನ್ನ. ಅದಕ್ಕೆ ಇದು ವೇದಾಕಾರದಿಂದ ಉದ್ದೇಶಿಸಿದಂತ ಈ ತೋರಿಕೆ ಒಳಗೆ ನೀನು ನಿಜವ ನೋಡೋದ್ರ ನಿನ್ನ ಒಳಗೆ ನೀನು ನಿಜವ ನೋಡಬೇಕು. ಯಾಕಂದ್ರೆ ಈ ಸ್ವಗತ ಸಂಜಾತಿ ವಿಜಾತಿ ಎಂಬ ಭೇದಗಳಿಂದ ಕೂಡಿದ ತೋರಿಕೆ. ಹೌದೊಂದು ವಿಚಾರ ಮಾಡಿ ನೋಡಿ, ಸ್ವಗತ ಪ್ರಜಾತಿ ವಿಜಾತಿ ಭೇದಗಳು ಸ್ವಗತ ಈ ಶರೀರದೊಳಗೆ ಭೇದ. ಹೌದಲ್ರಿ, ಶರೀರದೊಳಗೆ ಭೇದ ಮಾಡ್ತೇವೆ. ಭೇದ ಐತಿ ಜಡಾಗಲೇ ಸ್ವಗತ ಭೇದ. ಪ್ರಜಾತಿ ಭೇದ ನೋಡಿ, ಈ ಶರೀರಕ್ಕೆ ಆ ಶರೀರವಿಲ್ಲ. ಇವು ಎರಡು ಬೇರೆ ಬೇರೆ ವಿಜಾತಿ ಭೇದ ನೋಡಿ, ಈ ಶರೀರ ಮತ್ತು ಗಿಡ ಮರಗಳು ಜಡ ವರ್ಗಗಳು ಬೇರೆನವು. ಇವು ಮೂರು ಭೇದಗಳು ನಿನಗಿಲ್ಲ. ಸ್ವಗತ ಪ್ರಜಾತಿ ವಿಜಾತಿ ಎಂಬ ಭೇದಗಳು ನಿನಗಿಲ್ಲ. ಅದಕ್ಕೆ ನೀ ಪೂರ್ಣ ಪದ, ನೀ ಪೂರ್ಣದಿ. ಇವು ಭೇದ ಎಲ್ಲೈತೆ ಅವೆಲ್ಲ ಅಪೂರ್ಣ ವಸ್ತುಗಳು. ಅವು ತಯಾರಾದದ್ದು. ನೀನು ತಯಾರಾದಕ್ಕೆ ಆಧಾರ ನೀನಲ್ಲಿ ಆಧಾರ ನಾನದು ಅಂತ ತಿಳ್ಕೊ. ಆಧಾರವ ಬ್ರಹ್ಮ, ಅದೇ ಮಾಯೆ. ಆಧಾರದಲ್ಲಿ ಬೆರೆಸಿ ಬೇರೆಗಳಂತೆ ತೋರಿಸೋದು ಅಂತ ಹೇಳಿ. ಆಧಾರದಲ್ಲಿ ಅದು ಬೇರೆಗಳಂತೆ ಕಾಣ್ತೈತಿ, ಅದು ಬೇರೆನೇ ಐತದ. ಹೆಂಗೈತಿ ಅಂದ್ರೆ ಐತಿ ಅಂದ್ರೆ ಇರ್ತದ. ಒಳಗೈತೆ ಅಂದ್ರೆ ಒಳಗೂ ಇಲ್ಲ, ಹೊರಗೈತೆ ಅಂದ್ರೆ ಹೊರಗೂ ಇಲ್ಲ. ಅಂಟುಕೊಂಡಂತೆ ಐತಿ, ಆದ್ರೆ ಅಂಟುಕೊಂಡಿಲ್ಲ. ಎಣ್ಣೆ ನೀರಿನ ಸಂಬಂಧ ಐತಿ. ಎಣ್ಣೆ ನೀರು ಎಂದೂ ಕೂಡಲಾರದು. ಆ ಕೂಡೈತಂತ ಅರ್ಥ ಆಗತೈತಿ ನಮಗೆ. ಅದು ಕೂಡೆಯಲ್ಲಿ ಎಂದೂ ಕೂಡಲಾರದು. ನಾನು ಏನಿದ್ದಂದ್ರೆ ನಾ ಕೂಡುದು ಎಂದೂ ಯಾವುದರೊಳಗೂ ಬೆಲೆ ಕೈಗಿಲ್ಲ. ನಾನು ಆಧಾರ ಅದೀನಿ ಅಂತ ಅದನ್ನು ಖಾತ್ರಿ ಮಾಡ್ಕೋಬೇಕಾಯ್ತು. ಅವಾಗ ನನ್ನ ಸಾಕು ಎನಿಸ್ತದೆ, ಸಭೆಯಲ್ಲಿ ಬೇರೊಂದು ಬೇಕೆನಿಸ್ತದೆ, ಗಡಿಗಳು ಜೋಕಿಗುಂದದೆ ಇರ್ತಕ್ಕಂಥ ಸುಖ ನಂದ ಇತ್ತಪ್ಪ, ಹೊರಗಿಲ್ಲ ಅನ್ನೋದು ಖಾತ್ರಿ ಆಗಿತ್ತು. ಅದನ್ನ ಅನುಭವದಿಂದ ಕಂಡ್ಕೋಬೇಕಾಯ್ತು ನಾನು. ಅದಕ್ಕೆ ನಮ್ಮ ಬಾಹ್ಯವನ್ನೆಲ್ಲ ಇದು ಏನೈತಿ ಅಂದ್ರೆ ಇದು ನನ್ನ ತೋರಿಕೆ. ಇದಕ್ಕೆಲ್ಲ ಆಧಾರ ನಾನು ಅದೀನಿ. ಇವು ನನ್ನಿಂದಾಗಿ ಎಳಸ್ಕೊಳ್ತಾವ. ನಾ ಮಾತ್ರ ಇವನ್ನೆಲ್ಲ ಅರಿತಾ ಬೇರೆ ಅದೀನಿ. ನಾನಿಲ್ಲ ಅಂದ್ರೆ ಇದಕ್ಕೆ ಅಸ್ತಿತ್ವ ಇಲ್ಲ. ನಾನು ಯಾರು ಅನ್ನೋದನ್ನು ನನ್ಗೆ ತಿಳ್ಕೋಬೇಕು. ನಾನು ಅಂತ ಈ ಶರೀರನಲ್ಲಿ ಮಮಕಾರ ಬಂಧನಕ್ಕೆ ಮಾಡೈತಿ. ಈ ನಾನು ಅನ್ನೋದನ್ನ ಕಳ್ಕೋಬೇಕಾಯ್ತಿ. ಈ ಶರೀರನಲ್ಲಿ ಮಮಕಾರವನ್ನು ಕಳ್ಕೋಬೇಕಾಯ್ತಿ. ಕಳ್ಕೊಂಡಾಗ ಮುಖ್ಯ ಸುಖ ಸಾಧ್ಯ. ನಾನು ಹೋದ್ರೆ ಹೋದೇನು. ನಾನು ಅಂದ್ರೆ ಈ ಅಹಂಭಾವ ಕಳ್ಕೋಬೇಕಾಗೈತಿ. ಅಹಂಕಾರ ಎಲ್ಲಿವರೆಗೂ ಇರ್ತೈತಿ ಅಲ್ಲಿವರೆಗೂ ನನ್ನ ನಿಜ ಸುಖವನ್ನು ಹೊಂದಾಕಾಗೋದಿಲ್ಲ. ಅದಕ್ಕೆ ನಾವು ಪ್ರಯತ್ನ ಮಾಡ್ಬೇಕಾಗೈತಿ. ಇದಕ್ಕೆ ಸಾಕಷ್ಟು ಸಮಯವನ್ನು ಕೊಡ್ಬೇಕಾಗೈತಿ. ನಮ್ಗೆ ಎರಡರಿಂದ ಕೆಲಸದಕ್ಕೆ ನಿರಂತರ ಅಭ್ಯಾಸ, ತೈಲದ ಆರಾವತ್ತು ಅಭ್ಯಾಸ ನೀಡಬೇಕು ಅಂತ ಹೇಳ್ತಾರೆ. ತೈಲದ ಆರಾವತ್ತು ಒಂದೇ ರೀತಿಯಾಗಿ ಅದು ಬಿಟ್ಟು ನೀರು ಹಾಕಿದ್ರೆ ಬಿಟ್ಟು ಬೀಳ್ತಾವೆ. ತೈಲವನ್ನು ಬಿಟ್ಟರೆ ಅದು ಒಂದೇ ಎಳಿಗತನ ಬೀಳ್ತದೆ. ಅದಕ್ಕೆ ಹಂಗೆ ತೈಲದ ಆರಾವತ್ತು ಅಭ್ಯಾಸ ನೀಡಿದಾಗ ಎಲ್ಲೂ ಹತ್ತೈತಿ. ಅವಾಗ ನನ್ನ ನಿಜ ಸುಖವನ್ನ ನಾನು ಅನುಭವದಿಂದ ಕಂಡ್ಕೊಳಕ್ ಸಾಧ್ಯ. ಅದಕ್ಕೆ ಪ್ರಯತ್ನ ಬೇಕು. ಪ್ರಯತ್ನ ಇಲ್ಲ ಅಂತ ಆಗುದಿಲ್ಲ. ಸಾಕಷ್ಟು ವಿಷಯಗಳೊಳಗೆ ಪ್ರಯತ್ನ ಎಷ್ಟು ಮಾಡ್ತೇವೆ ನಾವು, ಪಡ್ಯಾಕ ಎಷ್ಟು ಮಾಡ್ತೇವೆ.
ಒಂದ ಎರಡು ಶರೀರಕ್ಕೆ ತನ್ನಗೆ ಅನೇಕ ಬಳಲಿಕೆ, ಮನಕ್ಕೆ ದಿಗಿಲು ಮುಗಿಲು, ಶರೀರ ಬಳಲ್ತೈತಿ, ಮನಸ್ಸು ದಿಗಿಲು ಮುಗಿಲಾಕೈತಿ. ಹೌದಲ್ರಿ? ಒಂದ ಆ ವಿಷಯ ವಸ್ತುವನ್ನು ಪಡಿಬೇಕಾದ್ರೆ ಎಷ್ಟು ಶರೀರಕ್ಕೆ ಬಳಲಿಕೆ ಆಕೈತಿ, ದಲಿತೈತಿ, ಕಾಲು ನುಸ್ತಾವು, ಕೈ ನುಸ್ತಾವು, ತಲೆ ನುಸ್ತೈತಿ ಅಂತ ಹೇಳ್ತೀವು. ಮತ್ತ ಮನಕ್ಕೆ ದಿಗಿಲು ಮುಗಿಲು, ಆ ವಿಷಯ ವಸ್ತು ಸಿಕ್ಕೊಳ್ಳೆ ಹಂಗ ದಿಗಿಲು ಮುಗಿಲು ಚಾಲು ಆಕೈತಿ. ಇನ್ ಹೆಂಗ್ ಕಾಪಾಡಪ್ಪ, ಏನ್ ಮಾಡುದು? ಯಾರು ಬಂದು ಇವಾಗ ಕಾಡ್ತಾರೆ ಭಯ. ಹೌದಲ್ರಿ? ಅದಕ್ಕೆ ಮಾಡಲು ಉಚಿತವೇ ದನದ ಲೋಭವನ್ನು ಮಾಡಲು ಉಚಿತವೇ. ದನದ ಒಂದೇ ಲೋಭ ಅಲ್ಲ, ಹಣದ ಒಂದೇ ಲೋಭ ಅಲ್ಲ, ಎಲ್ಲಾ ವಿಷಯ ವಸ್ತುಗಳ ಮೇಲೆ ಇರ್ತಕ್ಕಂಥ ಪ್ರೀತಿ ಅದನ್ನು ಮಾಡೋದ್ರಿಂದ ಏನಾಕೈತಿ ಅಂದ್ರೆ ಶರೀರಕ್ಕೆ ತನುವಿಗೆ ಅನೇಕ ಬಳಲಿಕೆ, ಮನಕ್ಕೆ ದಿಗಿಲು ಮುಗಿಲು. ಮತ್ ಏನಾಕೈತಿ, ಯಾರ್ಯಾರು ಹೆಣ್ಣಿನರು ಅಪಹರಿಸ್ಕೊಂಡು ಹೋಗ್ತಾರ, ಮೋಸಕ್ಕೆ ಈಡಾಗಬೇಕೈತಿ. ಅದಕ್ಕೆ ಅರ್ಥ ಅದ್ರ ಮೇಲೆ ಮೋಹವನ್ನು ಇಟ್ಕೋಬೇಡ, ಲೋಭವನ್ನು ಇಟ್ಕೋಬೇಡ, ನಿನ್ನ ಮೇಲೆ ಪ್ರೀತಿಯನ್ನು ಬೆಳೆಸ್ಕೊಂತೀವಿ, ಆತ್ಮ ಪ್ರೀತಿಯನ್ನು ಬೆಳೆಸುವ. ಅವಾಗ ನೀ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿಯನ್ನು ಹೊಂದಕ್ಕೆ ಸಾಧ್ಯ ಐತಿ ಅಂತ ಅನ್ನೋದು ಸಾಕಷ್ಟು ರೀತಿಯಾಗಿ ನಮ್ಗೆ ಹೇಳ್ತಾ ಬಂದಾರ. ಅವರ ವಿಚಾರಗಳನ್ನ ನಾವು ಅಳವಡಿಸಿಕೊಂಡು ಆ ಮುಕ್ತಿ ಸುಖವನ್ನು ಹೊಂದನು ನಮ್ಗೆ ಅವೆಲ್ಲ ದಾರಿ ದೀಪಗಳಾಗಲಿ ಅಂತ ನಮ್ಗೆ ಮಾತನ್ನ